ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಮಸ್ಕಾರ ಕರ್ನಾಟಕ, ಕನ್ನಡ ಕುಲಕೋಟಿಗೆ ಈ ನಿಮ್ಮ ಪ್ರೀತಿಯ ಅರ್ಜುನಿಂದು ಶೇಖರ್ ಮಾಡುವ ನಮಸ್ಕಾರಗಳು. ಎಂಎಸ್ಎಂಇ ಕಾರ್ಮಿಕ ಇಲಾಖೆಯ ಮಂತ್ರಿಗಳಾದ ಶೋಭಾ ಕರಂದ್ಲಾಜೆ, ಪತ್ರಕರ್ತರು, ಟಿವಿ ಮಾಧ್ಯಮ ಪತ್ರಕರ್ತರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದೊಂದಿಗೆ ಸಂವಾದ ನಡೆಸಿದ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವೆ. ಪತ್ರಕರ್ತರೊಂದಿಗೆ ಇವರು ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಉದ್ಯೋಗಗಳ ಬಗ್ಗೆ ಎಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗೂ ಬಹಳ ದಿನಗಳ ನಂತರ ರಾಜ್ಯ ಬೆಂಗಳೂರಿನಲ್ಲಿ ಎಲ್ಲರನ್ನೂ ಭೇಟಿಯಾಗುತ್ತಿದ್ದೇನೆ ಎಂದು ಇವರು ಸಂತೋಷದ ಒಂದು ಮಾತುಗಳನ್ನು ಬೆಂಗಳೂರು ರಾಜ್ಯ ಪತ್ರಕರ್ತರೊಂದಿಗೆ ಹಂಚಿಕೊಂಡಿದ್ದಾರೆ. ಬೆಂಗಳೂರು ನಗರದ ಕರ್ನಾಟಕದ ರಾಜ್ಯದ ಜನರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ, ಧನ್ಯವಾದಗಳು. कोई सीनियर ऑफिसर है तो आइए. ठीक है, मैं तैयारी करें. एमएसएम इधर है. नहीं कोई भी बैठिए कोई ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಎಂಎಸ್ಎಂಇ ಮತ್ತು ಕಾರ್ಮಿಕ ಇಲಾಖೆಯ ಮಂತ್ರಿಗಳಾದ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ ಸುಸ್ವಾಗತ. ಹಾಗೆ ಮಾಧ್ಯಮದ ಮಿತ್ರರಿಗೂ ಮತ್ತು ಉದ್ಯೋಗದಾತರಿಗೂ ಸುಸ್ವಾಗತ ಮತ್ತು ನಮಸ್ಕಾರ. ಇದರೊಂದಿಗೆ ನಾನು ಮಾನ್ಯ ಮಂತ್ರಿಗಳಲ್ಲಿ ಪತ್ರಿಕಾ ಸಂವಾದ ಶುರು ಮಾಡಬೇಕು ಅಂತ ಕೇಳ್ಕೊಂಡೆ ಪ್ರಾರ್ಥನೆ ಮಾಡ್ತೀನಿ. ಮಾಧ್ಯಮದ ಸ್ನೇಹಿತರೆ, ಬೆಂಗಳೂರಲ್ಲಿ ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ನನ್ನ ಇಲಾಖೆಯ ವಿಚಾರವನ್ನ ಜಾಸ್ತಿ ಇಲ್ಲ. ಇವತ್ತು ನಾವೆಲ್ಲ ಒಟ್ಟಿಗೆ ಇರಕ್ಕೆ ಈ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೀವಿ, ಒಟ್ಟು ಕುತ್ಕೊಳ್ಬೇಕನ್ನೋ ಕಾರಣಕ್ಕಾಗಿ. ಅದಕ್ಕಾಗಿ ಹೆಚ್ಚು ನಾನು ಮಾತಾಡೋದಕ್ಕೆ ಹೋಗಲ್ಲ. ಆದ್ರೆ ಎರಡೂ ಡಿಪಾರ್ಟ್ಮೆಂಟ್ ಅಲ್ಲಿ ಕಳೆದ 1 ವರ್ಷದಿಂದ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ನಾಳೆ 9ನೇ ತಾರೀಕಿಗೆ 1ನೇ ವರ್ಷ ಪೂರ್ಣ ಆಗ್ತಾ ಇದೆ. ಅದಾದ ಮೇಲೆ ನಾವು ನಿಮ್ಮ ಜೊತೆ ಮತ್ತೆ ಮಾತಾಡೋರಿದ್ದೀವಿ. ಆದ್ರೆ ಇವತ್ತು ನಿಮ್ಮೆಲ್ಲರನ್ನ ಕಾಣ್ಬೇಕನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಮುಖ್ಯವಾಗಿ ನಾನು ಎಂಎಸ್ಎಂಇ ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಯಲ್ಲಿ ಸಹಾಯಕ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 11 ವರ್ಷಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಎರಡೂ ಇಲಾಖೆಗಳು ಬಹಳ ದೊಡ್ಡ ಪ್ರಮಾಣದ ಪ್ರಗತಿಯನ್ನ ಸಾಧಿಸಿವೆ. ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವಂತ ಇಲಾಖೆ ಯಾವುದು ಅಂತಂದ್ರೆ ಅದು ಕೃಷಿ ಇಲಾಖೆ. ಹಿಂದಿನ ಸರ್ಕಾರದಲ್ಲಿ ಕೃಷಿ ಇಲಾಖೆ ಮತ್ತು ಫುಡ್ ಪ್ರೊಸೆಸಿಂಗ್ ಅನ್ನ ನೋಡ್ಕೊಳ್ತಾ ಇದೆ. ಅವತ್ತು
ನಾವೆಲ್ಲ ದೇಶದಲ್ಲಿ ಓಡಾಡ್ತಾ ಇರುವಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿರೋ ಸತ್ಯ ಅಂತಂದ್ರೆ ಇವತ್ತಿಗೂ ಕೂಡ ನಾವು ಕೃಷಿನೇ ಸುಮಾರು 45-50 ಕೋಟಿ ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಇದೆ. ಇದರ ನಂತರದ ಕ್ಷೇತ್ರ ಯಾವುದು ಅಂತಂದ್ರೆ ಅದು MSME, ಸೂಕ್ಷ್ಮ ಲಘು ಮತ್ತು ಮಧ್ಯಮ ಇಂಡಸ್ಟ್ರಿಗಳು. MSMEಯಲ್ಲಿ ಸುಮಾರು 26 ಕೋಟಿ ಜನಕ್ಕೆ ಉದ್ಯೋಗವನ್ನ ಕೊಡ್ತಾ ಇದೆ. ನಮ್ಮ ದೇಶದಲ್ಲಿ ಎಷ್ಟು ಇಂಡಸ್ಟ್ರಿ ಇದೆ ಇದರ ಬಗ್ಗೆ ನಮ್ಮ ಹತ್ರ ವಿವರಗಳು ಹಿಂದೆ ಇರ್ಲಿಲ್ಲ. ಎಷ್ಟು ಇಂಡಸ್ಟ್ರಿ ಇರ್ಬೋದು ಇವತ್ತಿಗೂ 100% ವಿವರ ಇಲ್ಲ. ಆದ್ರೂ ನಮ್ಮ ಸರ್ಕಾರ ಕಳೆದ ವರ್ಷ ಒಂದು ಪ್ರಯತ್ನವನ್ನ ಮಾಡಿತು. ಉದ್ಯಮ ಪೋರ್ಟಲ್ ಅನ್ನುವಂತ ಒಂದು ಪೋರ್ಟಲ್ ಅನ್ನ ತೆಗೆಯಿತು. ಈ ಉದ್ಯಮ ಪೋರ್ಟಲ್ ಅಲ್ಲಿ MSMEಗಳು ಎಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು, ಸ್ವಂತ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತು. ಆವಾಗ ಇವತ್ತಿನ ತನಕ 6,36,00,000 ಇಂಡಸ್ಟ್ರಿಗಳು MSMEಗಳು ಇದರಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಿದಾವೆ. 6,36,00,000. ಇವರೆಲ್ಲರೂ ಸೇರಿ ಸುಮಾರು 26 ಕೋಟಿ ಜನಕ್ಕೆ ಉದ್ಯೋಗವನ್ನ ಕೊಡ್ತಾ ಇದ್ದಾರೆ. ಇನ್ನೂ ಇಂಡಸ್ಟ್ರಿಗಳು ರಿಜಿಸ್ಟ್ರೇಷನ್ಗೆ ಇದೆ. ಇದು ನಮ್ಗೆ ಇರುವಂತ ಮಾಹಿತಿ. ತುಂಬಾ ಜನಕ್ಕೆ ಟೈರ್ 2, ಟೈರ್ 3 ಸ್ಥಿತಿಗಳಲ್ಲಿ ಅವ್ರಿಗೆ ಇನ್ನೂ ಮಾಹಿತಿ ಹೋಗಿಲ್ಲ ಅಥವಾ ಬೇರೆ ಯಾವುದೋ ಟೆಕ್ನಿಕಲ್ ಕಾರಣಕ್ಕೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತದ್ದು ಇರ್ಬೋದು ಅನ್ನುವಂಥದ್ದು ಒಂದು ಅಂದಾಜಿದೆ. ಅಂದ್ರೆ ಸುಮಾರು ಹತ್ರ 7 ಕೋಟಿಯಷ್ಟು ಇಂಡಸ್ಟ್ರಿಗಳು ನಮ್ಮ ದೇಶದಲ್ಲಿ MSMEಗಳು ಇರ್ಬೋದು ಅನ್ನುವಂಥದ್ದು ಇದೆ. ನಮ್ಮ ದೇಶದ GDPಗೆ ಕೃಷಿ ಇಲಾಖೆ ಹೆಚ್ಚು ಜನಕ್ಕೆ ಉದ್ಯೋಗ, ದೇಶದ ಜನಕ್ಕೆ ಆಹಾರ ಮತ್ತೆ ಎಕ್ಸ್ಪೋರ್ಟ್ ಮಾಡಿದ್ರು ಕೂಡ GDPಗೆ ಕೃಷಿ ಕ್ಷೇತ್ರದ ಕೊಡುಗೆ ಅರೌಂಡ್ 18%. ಅಂದ್ರೆ 18-19 ಯಾವುದೋ ಒಂದು ವರ್ಷ ಮಾತ್ರ ಒಂದು 22-23% ಹೋಗಿತ್ತು. ಅದರ್ವೈಸ್ ಲೆವೆಲ್ ಆಗಿ ಸಾಮಾನ್ಯವಾಗಿ 18% GDPಗೆ ಅದರ ಕೊಡುಗೆ ಇರುತ್ತೆ. 26 ಕೋಟಿ ಉದ್ಯೋಗವನ್ನು ಕೊಡ್ತಾ ಇರುವಂತ MSME 30% GDPಗೆ ನಮ್ಮ ಕೊಡುಗೆ ಇದೆ. 30% ವಿ ಕಾಂಟ್ರಿಬ್ಯೂಟ್. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ದೇಶದ ಒಟ್ಟು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 45% MSMEಗಳಲ್ಲಿದೆ. ಅದು ಬೇರೆ ಬೇರೆ ಇದೆ. ನಮ್ಮ ಹತ್ರದಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಟಿ ಇದೆ, ಬಿಗ್ ಇಂಡಸ್ಟ್ರೀಸ್ ಇದಾವೆ, ಮ್ಯಾನುಫ್ಯಾಕ್ಚರಿಂಗ್ ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ ಇದಾವೆ. ಎಲ್ಲರೂ ಸೇರಿ 100% ಆದಾಗ MSMEಗಳ ಕೊಡುಗೆ ಎಷ್ಟು ಅಂತಂದ್ರೆ ಇಡೀ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 45%. ಎಕ್ಸ್ಪೋರ್ಟ್ಗೆ ನಮ್ಮ ಕೊಡುಗೆ ಎಷ್ಟು? ಎಕ್ಸ್ಪೋರ್ಟ್ ಜಾಸ್ತಿ ನಮ್ಮಲ್ಲಿ IT ಆಗುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ನೀವು ಎಲೆಕ್ಟ್ರಾನಿಕ್ ಸಿಟಿ ಹೋದ್ರೆ ಮ್ಯಾಕ್ಸಿಮಮ್ ಅದು ಎಕ್ಸ್ಪೋರ್ಟ್ ಆಗುತ್ತೆ, ಆಟೋಮೊಬೈಲ್ಸ್ ಆಗುತ್ತೆ, ಬೇರೆ ಬೇರೆ ಆಗ್ತವೆ. ಆದ್ರೆ MSMEಗಳಿದ್ದು ಎಕ್ಸ್ಪೋರ್ಟ್ಗೆ ಕೊಡುಗೆ ಎಷ್ಟು ಅಂತಂದ್ರೆ 30%. ಅಂದ್ರೆ 40% ಟೋಟಲ್ ಎಕ್ಸ್ಪೋರ್ಟ್ ಅಲ್ಲಿ MSMEಗಳ ಕೊಡುಗೆ ಇದೆ. ಈ ರೀತಿ ಕಳೆದ 10 ವರ್ಷಗಳಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಯಾವಾಗಲೂ ಹೇಳ್ತಾರೆ MSMEs are the partners of our development, country's development. ಅಂದ್ರೆ MSMEಗಳು ಇಲ್ಲದೆ ಹೋದ್ರೆ ಹಲವಾರು ದೊಡ್ಡ ಇಂಡಸ್ಟ್ರಿಗಳಿಗೆ ಕೂಡ ರಾ ಮೆಟೀರಿಯಲ್ಸ್ ಸಮಸ್ಯೆ ಆಗುತ್ತೆ. ಇವತ್ತು HAL ಇದೆ, HALಗೆ ರಾ ಮೆಟೀರಿಯಲ್ಸ್ ಸಪ್ಲೈಯರ್ಸ್ ಯಾರು? MSMEಗಳು. BEL ಇದೆ, BHEL ಇದೆ. ಡಿಫೆನ್ಸ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಎಷ್ಟರ ಮಟ್ಟಿಗೆ ಅಂದ್ರೆ ಫುಡ್ ಪ್ರೊಸೆಸಿಂಗ್ ಇಂದ ಹಿಡಿದು ಚಂದ್ರಯಾನ ತನಕ ನಮ್ಮ ಭುವನೇಶ್ವರದ ಟೂಲ್ ಸೆಂಟರ್, ಅದು ಚಂದ್ರಯಾನದ ಮ್ಯಾಕ್ಸಿಮಮ್ ಪಾರ್ಟ್ಸ್ ಅನ್ನ ನಮ್ಮ MSME ಟೂಲ್ ಸೆಂಟರ್ ಅಲ್ಲಿ, ಅದು ಸರ್ಕಾರದ ಟೂಲ್ ಸೆಂಟರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅದರ ಪಾರ್ಟ್ಸ್ ಅನ್ನ. ಅದೇ ಫುಡ್ ಪ್ರೊಸೆಸಿಂಗ್ ಇಂದ ಹಿಡಿದು ಚಂದ್ರಯಾನ ತನಕ MSMEಗಳ ವ್ಯಾಪ್ತಿ ಇದೆ. ಮತ್ತು ಎಲ್ಲಾ ದೊಡ್ಡ ಇಂಡಸ್ಟ್ರಿಗಳಿಗೆ PSUಗಳಿಗೆ MSMEಗಳೇ ಸಪ್ಲೈಯರ್ಸ್. ಅದಕ್ಕಾಗಿ ಇವತ್ತು MSMEಗಳನ್ನ ಬೆಳೆಸಬೇಕು, ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು, ಇದಕ್ಕೆ ಆದ್ಯತೆ ಕೊಡಬೇಕು. 2047ಕ್ಕೆ ಭಾರತ ವಿಕಸಿತ ಭಾರತ ಆಗ್ಬೇಕು ಅಂತಂದ್ರೆ ಕೃಷಿಯ ಬೆಳವಣಿಗೆಯ ಜೊತೆನೆ MSMEಗಳ ಬೆಳವಣಿಗೆ ಮತ್ತು ಉದ್ಯೋಗ ಕೊಡುವಂಥದ್ದು ಆಗ್ಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಒಂದು ದೂರದೃಷ್ಟಿಯ
ಇಚ್ಛೆ. ಅದಕ್ಕಾಗಿ ಇವತ್ತು ಹಲವಾರು ಯೋಜನೆಗಳನ್ನ ನಮ್ಮ ಡಿಪಾರ್ಟ್ಮೆಂಟ್ ಮಾಡ್ಕೊಂಡಿದೆ. ಎಂಪ್ಲಾಯ್ಮೆಂಟ್ ಜನರೇಷನ್ಗಾಗಿ PMEGP ಸ್ಕೀಮ್ ಅಂತ ಹೇಳಿ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಂತಿದೆ. ಇದರಲ್ಲಿ ಪರಿಷ್ಠ ಜಾತಿ SC/ST ಮತ್ತು ಮಹಿಳೆಯರಿಗೆ 35% ನಾವು ಸಬ್ಸಿಡಿ ಕೊಡ್ತೀವಿ. ಉಳಿದಂತವರಿಗೆ 25% ಜನರಲ್ ಕ್ಯಾಟಗರಿಗೆ ನಾವು ಕೊಡ್ತೀವಿ. ರ್ಯಾಂಪ್ ಅನ್ನುವಂತ ಒಂದು ಪ್ರೋಗ್ರಾಮ್ ಇದೆ, ವರ್ಲ್ಡ್ ಬ್ಯಾಂಕ್ ಜೊತೆ ನಾವು ಸೇರಿ ಮಾಡ್ತಾ ಇದೀವಿ. ಇದನ್ನ ಪ್ರತಿಯೊಂದು ರಾಜ್ಯದಲ್ಲಿ MSME ಡಿಪಾರ್ಟ್ಮೆಂಟ್ ಗಳನ್ನ ಸ್ಟ್ರೆಂಥನ್ ಮಾಡಬೇಕು. ಕೆಲವು ರಾಜ್ಯದಲ್ಲಿ MSME ಡಿಪಾರ್ಟ್ಮೆಂಟ್ ಇಲ್ಲ, ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ ಜೊತೆಗಿದೆ. ಕರ್ನಾಟಕದಲ್ಲಿ MSME ಮತ್ತು ಇಂಡಸ್ಟ್ರಿ ಸಪರೇಟ್ ಇದೆ, ಆದ್ರೆ ಹಲವಾರು ರಾಜ್ಯದಲ್ಲಿ ಇದೆ. ಅದಕ್ಕಾಗಿ ಡಿಪಾರ್ಟ್ಮೆಂಟ್ ಸಪರೇಟ್ ಮಾಡಬೇಕು. ಯಾಕಂದ್ರೆ ನಾವು MSME ಗೆ ಫೋಕಸ್ ಮಾಡಬೇಕು. ಎಲ್ಲಿ ಡಿಪಾರ್ಟ್ಮೆಂಟ್ ಆಗಿದೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಅವರಿಗೆ ಹಾರ್ಡ್ವೇರ್ ಬೇಕು, ಅವರಿಗೆ ಸಾಫ್ಟ್ವೇರ್ ಬೇಕು, ಅವರಿಗೆ ಸ್ಟಾಫ್ ಬೇಕು, ಅವರಿಗೆ ಬೇರೆ ಮೆಷಿನರಿ ಬೇಕು. ಯಾವ್ದು ಬೇಕು ಅಂದ್ರೆ ಈ ರ್ಯಾಂಪ್ ಯೋಜನೆಯಲ್ಲಿ ನಾವು ರಾಜ್ಯ ಸರ್ಕಾರನ ಸ್ಟ್ರೆಂಥನ್ ಮಾಡಕ್ಕೆ ನಾವು ರ್ಯಾಂಪ್ ವರ್ಲ್ಡ್ ಬ್ಯಾಂಕ್ ಜೊತೆ ಸೇರಿ ರ್ಯಾಂಪ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಲ ಸೌಲಭ್ಯವನ್ನು ಕೊಡೋದಕ್ಕೆ ಬ್ಯಾಂಕರ್ಸ್ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ. ನಮ್ಮ ನ್ಯಾಷನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಡೆಲ್ಲಿಯಲ್ಲಿ ಇದೆ. ಅದು ಟ್ರೈನಿಂಗ್ ಅನ್ನು ಕೊಡುತ್ತೆ, ತರಬೇತಿಯನ್ನು ಕೊಡುತ್ತೆ. ಆ ಸೆಂಟರ್ ಇವತ್ತು ಡೆಲ್ಲಿಗೆ ಮಾತ್ರ ಸೀಮಿತ ಆಗಿದೆ. ನಮ್ಮ ಸಲೀಚೆ ಇವತ್ತು ಏಷ್ಯಾ ಖಂಡದ ಬಿಗ್ಗೆಸ್ಟ್ MSME ಇಂಡಸ್ಟ್ರಿಯಲ್ ಏರಿಯಾ ಯಾವುದು ಅಂದ್ರೆ ನಮ್ಮ ಪೀಣ್ಯ. ನಮಗೆ ಹೆಗ್ಗಳಿಕೆ ಇದೆ. ಇದು ಅರೌಂಡ್ 16,000 MSMEs ಒಂದು ಜಾಗದಲ್ಲಿ ಇದ್ದಾರೆ. ಪೀಣ್ಯದ ಒಂದು ಜಾಗದಲ್ಲಿ 16,000 MSMEಗಳು ಇದ್ದಾರೆ. ಎಲ್ಲಾ ರೀತಿಯವರು ಇದ್ದಾರೆ. ಏರೋನಾಟಿಕ್ಸ್ ಗೆ ಸಪ್ಲೈ ಮಾಡ್ತಾರೆ, ಅವರು BHEL ಗೆ ಮಾಡ್ತಾರೆ, BEL ಗೆ ಮಾಡ್ತಾರೆ, ಅವರು HAL ಗೆ ಮಾಡ್ತಾರೆ, ಡಿಫೆನ್ಸ್ ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ, ಆಟೋಮೊಬೈಲ್ ಸೆಕ್ಟರ್ಗೆ. ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು NSIC ಸೆಂಟರ್ ಅನ್ನು ಮಾಡಬೇಕು ಅನ್ನುವಂಥದ್ದನ್ನ ನಾನು ಮಂತ್ರಿಯಾದ ಮೇಲೆ ಯೋಚನೆ ಮಾಡಿ ನಾವು ರಾಜ್ಯ ಸರ್ಕಾರ, ಯಾಕಂದ್ರೆ ಇಂಡಸ್ಟ್ರಿ ರಾಜ್ಯ ಜಮೀನು ಕೊಟ್ಟಾಗ ನಾವೇನಾದ್ರೂ ಮಾಡಕ್ ಸಾಧ್ಯ. ಅದಕ್ಕಾಗಿ NSIC ಇವತ್ತಿನ ಏನು ಕೇಂದ್ರದಲ್ಲಿ ಡೆಲ್ಲಿಯಲ್ಲಿ ಅದರ ಸೆಂಟರ್ ಇದೆ, ಟ್ರೈನಿಂಗ್ ಸೆಂಟರ್ ಇದೆ. ಅದನ್ನ ಇವತ್ತು ಬೆಂಗಳೂರು ಪೀಣ್ಯ ಏರಿಯಾದಲ್ಲಿ ಮಾಡೋದಕ್ಕೆ ಈಗಾಗಲೇ ನಾವು ರಾಜ್ಯ ಸರ್ಕಾರ ಜೊತೆ ಮಾತಾಡಿದ್ವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಂತೂ ಅದರ ಬಗ್ಗೆ ನಿರ್ಧಾರ ಆಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ನಮ್ಗೆ ಜಮೀನು ಕೊಟ್ಟಿದೆ. ಆದ್ರೆ ಆ ಜಮೀನಿನ ಖಾತೆ ರಾಜ್ಯ ಸರ್ಕಾರದ ಕೈಯಲ್ಲಿ ಇರ್ಲಿಲ್ಲ. ಕಳೆದ ಹಲವಾರು ವರ್ಷದಿಂದ ಅದನ್ನ KIDB ಖಾತೆ, ಬಹಳ ಹಳೆಯ ಇಂಡಸ್ಟ್ರಿಯಲ್ ಏರಿಯಾ ಪೀಣ್ಯದು, ಆ ಕಾರಣಕ್ಕಾಗಿ ಖಾತೆ ಏನೋ ಮಿಸ್ ಆಗಿತ್ತು. ಈಗ ಹೊಸ ಖಾತೆ ಮಾಡಿ ಕೂಡ ನಮ್ಗೆ ಜಮೀನನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿದೆ ರಾಜ್ಯ ಸರ್ಕಾರದ. ನಮ್ಗೆ NSIC ಸೆಂಟರ್ ಬರೋದಿದೆ. ಈ NSIC ಸೆಂಟರ್ ಅಲ್ಲಿ ನಾವೇನ್ ಮಾಡ್ತೀವಿ, ಡೆಲ್ಲಿಯ NSIC ಸೆಂಟರ್ ಅದು ತುಂಬಾ ಬೋಲ್ಡ್, ಅಂದ್ರೆ ಆಟೋಮೊಬೈಲ್ಸ್ ಬಗ್ಗೆ, ಕಂಪ್ಯೂಟರ್ ಬಗ್ಗೆ, ಡ್ರೋನ್ ಬಗ್ಗೆ ಅಲ್ಲಿ ಟ್ರೈನಿಂಗ್ ಅನ್ನ, ತರಬೇತಿಯನ್ನು ಕೊಡ್ತಾರೆ. ಆದ್ರೆ ಬೆಂಗಳೂರಿನ NSIC ಸೆಂಟರ್ ನಮ್ಮ ಮುಂದಿನ ಟೆಕ್ನಾಲಜಿ ಯಾವ್ದು ಬರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, ಏರೋನಾಟಿಕ್ಸ್, ಡಿಫೆನ್ಸ್ ಗೆ ಸಂಬಂಧಪಟ್ಟಿದ್ದು, ಇದನ್ನ ಇಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ನಾವೊಂದು ಹಬ್ ಆಗಿ ಮಾಡಬೇಕು. ಅಂದ್ರೆ ನೆಕ್ಸ್ಟ್ ಜನರೇಷನ್ ನ ಟೆಕ್ನಾಲಜಿಯನ್ನ ತರಬೇತಿ ಕೇಂದ್ರವನ್ನಾಗಿ ನಾವು ಪೀಣ್ಯದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಚರ್ಚೆಯನ್ನು ಮಾಡಿ ಇದಕ್ಕೆ ಕ್ಯಾಬಿನೆಟ್ ಮಂತ್ರಿಗಳು ಕೂಡ ಒಪ್ಕೊಂಡು ಸೆಕ್ರೆಟರಿ ಅವರು ಈ ಫೈಲ್ ಅನ್ನು ಕೂಡ ಮುಂದಕ್ಕೆ ತಗೊಂಡೋಗಿದ್ದಾರೆ. ಅಂದ್ರೆ ಈ ರೀತಿಯ ಒಂದು MSMEಗಳನ್ನ ಬೆಳೆಸುವಂತ ದೃಷ್ಟಿಯಿಂದ ನಮ್ಮ MSMEಗಳ ಸಮಸ್ಯೆ ಅಂತ ಅಂದ್ರೆ, ಒಂದು ಅವರಿಗೆ ಟೆಕ್ನಾಲಜಿ ಬೇಕು. ಇದು ವರ್ಲ್ಡ್ ಅಲ್ಲಿ ಟೆಕ್ನಾಲಜಿ ಬದಲಾವಣೆ ಆಗ್ತಾ ಇದೆ, ಟೆಕ್ನಾಲಜಿ ಬರಬೇಕು. ಎರಡನೇದು ಅವರಿಗೆ ಫೈನಾನ್ಸ್ ಸಿಗ್ಬೇಕು. ಅದಕ್ಕೆ ಅವರನ್ನು ಬ್ಯಾಂಕರ್ಸ್ ಜೊತೆ ನಾವು ಜೋಡಿಸ್ಬೇಕು. NSIC ಕೂಡ ಈ ಕೆಲಸವನ್ನು ಮಾಡ್ತಾ ಇದೆ. ಮೂರನೇದು ಸ್ಕಿಲ್ಡ್ ಲೇಬರರ್ಸ್ ಬೇಕು. ನಮ್ಗೆ ಲೇಬರರ್ಸ್ ಸಿಗ್ತಾರೆ. ಇಂಡಿಯಾ ಇಸ್ ದಿ ಯಂಗೆಸ್ಟ್ ಕಂಟ್ರಿ. ನಮ್ಗೆ ಯಂಗ್ ಜನರೇಷನ್ ಸಿಗ್ತಾರೆ, ಆದ್ರೆ ನಮ್ಗೆ ಸ್ಕಿಲ್ ಲೇಬರರ್ಸ್ ಸಿಗ್ತಾರ. ಯಾವ್ದೋ ಒಂದು ಫ್ಯಾಕ್ಟರಿ ಹಾಕಿದಾಗ ಅದರಲ್ಲಿ ಸ್ವಲ್ಪ ಟ್ರೈನಿಂಗ್ ಆದವರು, ಗೊತ್ತಿರುವವರು ಸಿಗ್ತಾರ. ಮೊನ್ನೆ ನಮ್ದೇ ಒಂದು ಫ್ರೆಂಡಿನ ಫ್ಯಾಕ್ಟರಿ ಫಸ್ಟ್ ಶುರು ಆಯ್ತು. ಓನರೇ ಹೋಗಿ ಫಸ್ಟ್ ಅದನ್ನು ಶುರು ಮಾಡಿದ. ಅವನಿಗೆ ಗೊತ್ತಿಲ್ಲ ಇದು ಏನಾಗುತ್ತೆ ಅಂತ, ಅವನ ಕೈಗೆ ಕಟ್ತಾ ಇತ್ತು ಫಸ್ಟ್ ಡೇ. ಅದಕ್ಕಾಗಿ ಇವತ್ತು ಈ ರೀತಿ ತರಬೇತಿಯನ್ನು ಕೊಡೋದಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು. ಒಂದು ಸ್ಕಿಲ್ ಲೇಬರರ್ಸ್ ಬೇಕು. ಇವತ್ತು ಯಾವುದೇ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ನಾನು ಹೋದ್ರು ಜನ ಕೇಳುದು, ನಮ್ಗೆ ಲೇಬರರ್ಸ್ ಸಿಗ್ತಾರೆ ಆದ್ರೆ ಸ್ಕಿಲ್ಡ್ ಸಿಗ್ತಾ ಇಲ್ಲ ಅಂತ. ಇದನ್ನ ಸ್ಕಿಲ್ಲಿಂಗ್ ಮಾಡುವಂಥದ್ದು, ರೀಸ್ಕಿಲ್ಲಿಂಗ್ ಮಾಡುವಂಥದ್ದು, ಅಪ್ಸ್ಕಿಲ್ಲಿಂಗ್ ಮಾಡುವಂಥದ್ದನ್ನ ಕೇಂದ್ರ ಸರ್ಕಾರ ಇವತ್ತು ಯೋಚನೆ ಮಾಡ್ತಿದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದಕ್ಕೆ ಸ್ಕಿಲ್ಲಿಂಗ್ ಕೆಲಸ ಕೊಡುವಂಥದ್ದು ನಡೀತಾ ಇದೆ. ಮೂರನೇದು ನಮ್ಗೆ ಮಾರ್ಕೆಟಿಂಗ್ ನಾವು ತಯಾರು ಮಾಡ್ಬೋದು, ಆದ್ರೆ ಇಂಡಿಜಿನಸ್ ಮಾರ್ಕೆಟ್ ಎಷ್ಟು, ನಮ್ಮ PSCಗಳಿಗೆ ನಾವು ಎಷ್ಟು ಕೊಡ್ಬೋದು,
ನಮ್ಮ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಪ್ರಧಾನಿ ಅವರು ಹೇಳುದು, ನಾವಿವತ್ತು ವರ್ಲ್ಡ್ ಮಾರ್ಕೆಟ್ ಹಿಡಿಬೇಕು, MSMEಗಳು ಡೆವಲಪ್ ಆಗಬೇಕು, ನಮ್ಮ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಡೆವಲಪ್ ಆಗಬೇಕು ಅಂತಂದ್ರೆ ನಾವು ವರ್ಲ್ಡ್ ಮಾರ್ಕೆಟ್ ಇರ್ಬೇಕು. ಕೊರೋನಾದ ಸಂದರ್ಭದಲ್ಲಿ 2 ಇಲಾಖೆ ಕೆಲಸ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ. 3 ವರ್ಷದಲ್ಲಿ ಬಹಳ ಇಂಡಸ್ಟ್ರಿ ಮುಚ್ಚೋದು, ಅದು 2 ಇಲಾಖೆ ಮಾಡಿದ್ದು. ಒಂದು ಕೃಷಿ ಅನ್ನ ಕೊಟ್ಟು ನಮ್ಗೆ, ಎರಡನೇದು ಔಷಧಿ ಡಿಪಾರ್ಟ್ಮೆಂಟ್, ಫಾರ್ಮಸ್ಯೂಟಿಕಲ್ಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್, ಇದು ಮಾತ್ರ ಕೆಲಸ ಮಾಡ್ತೀವಿ. ಅದಕ್ಕಾಗಿ ಇವತ್ತು ನಮ್ಮ ಪ್ರಧಾನಿಯವರ ಮನಸ್ಸಲ್ಲಿರುವಂಥದ್ದು, ವರ್ಲ್ಡ್ಗೆ ಯಾವುದರ ಕೊರತೆ ಇದೆ, ಯಾವ ದೇಶಕ್ಕೆ ಏನ್ ಬೇಕು ಇದರ ಪಟ್ಟಿ ಮಾಡ್ತಾ ಇದೀವಿ ನಾವು. MSMEಗಳಿಂದ ಯಾವ ದೇಶಕ್ಕೆ ಯಾವ್ದು ಬೇಕು ಅದರ ಆಧಾರದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕು. ಇದಕ್ಕೆ ಆದ್ಯತೆ ಕೊಡುವಂಥದ್ದನ್ನ ನಮ್ಮ ಇಲಾಖೆಯಿಂದ, ಸರ್ಕಾರದಿಂದ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ನಮ್ಮ ಇಲಾಖೆ ಇರುವಂಥದ್ದು ಲೇಬರ್ ಡಿಪಾರ್ಟ್ಮೆಂಟ್. ಸಹಜವಾಗಿ ಬಹಳ ದೊಡ್ಡ ಡಿಪಾರ್ಟ್ಮೆಂಟ್ ಇದು. ಲೇಬರ್ ಅಂದ್ರೆ ಸುಮಾರು 29 ಆಕ್ಟ್ಗಳು, ಲೇಬರ್ ಆಕ್ಟ್ಸ್ ಇದಾವೆ. ಯಾವಾಗದ ಆಕ್ಟ್ ಅಂತ ನೀವು ಕೇಳಿದ್ರೆ ನಮಗೂ ಬೇಸರ ಆಗುತ್ತೆ. ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ ಮಾಡಿದಂತ ಆಕ್ಟ್ಗಳು, ಲೇಬರ್ ಆಕ್ಟ್ಗಳು ಇವತ್ತು ಭಾರತದಲ್ಲಿ ಕಾರ್ಯಾಚರಣೆಯಲ್ಲಿ ಇದಾವೆ. ಲೇಬರ್ ಆಕ್ಟ್ ಅನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಮೋದಿ ಅವರ ನೇತೃತ್ವದಲ್ಲಿ 4 ಕೋಡ್ಗಳಲ್ಲಿ ಅದನ್ನು ತರಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡ್ತೀವಿ. ಈ 29 ಆಕ್ಟ್ಗಳನ್ನ ಮರ್ಜ್ ಮಾಡಿ, ಒಟ್ಟು ಮಾಡಿ ಸುಧಾರಿತ ಕೋಡ್ಗಳನ್ನಾಗಿ ಅದನ್ನ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಅದಕ್ಕಾಗಿ ಹಲವಾರು ರಾಜ್ಯ ಸರ್ಕಾರಗಳ ಕ್ವೆರೀಸ್ ಇದ್ವು, ಕ್ವಶನ್ಸ್ ಇದ್ವು. ಇದು ಬಂದ್ರೆ ಹೇಗೆ, ಇದು ಬಾರದಿದ್ರೆ ಹೇಗೆ, ಇದನ್ನು ಬಿಟ್ರೆ ಹೇಗೆ, ಇದನ್ನ ಹಾಕೊಂಡ್ರೆ ಹೇಗೆ, ಹೀಗೆ ಯೋಚನೆ ಮಾಡಿ ಎಲ್ಲ ರಾಜ್ಯಗಳ ಜೊತೆ ನಾವೇ ಖುದ್ದಾಗಿ 3 ದಿನಗಳ ಕಾಲ ಡೆಲ್ಲಿಯಲ್ಲಿ ಎಲ್ಲ ಮಂತ್ರಿಗಳನ್ನ ಮತ್ತು ಸೆಕ್ರೆಟರಿಗಳನ್ನ ಕರೆದು ನಾವು ನನ್ನ ಮಂತ್ರಿ ಮನ್ಸುಖ್ ಭಾಯ್ ಮಾಂಡವಿಯ ಸೇರಿ ಮೀಟಿಂಗ್ ಮಾಡಿದ್ವಿ. ಒಬ್ಬೊಬ್ಬರ ಕ್ವೈರೀಸ್ ಅನ್ನ ಒಬ್ಬೊಬ್ರು ಅಟೆಂಡ್ ಮಾಡಿದ್ವಿ. ಅಂದ್ರೆ ಈ ಲೇಬರ್ ಕೋಡ್ ಅಲ್ಲಿ ಏನೋ ಅವರಿಗೆ ಕ್ವೈರೀಸ್ ಬರ್ಬೋದು,